ನಮಸ್ಕಾರ ಬೆಂಗಳೂರು. ಈ ನಮ್ಮ ಬೆಂಗಳೂರಿಗೆ ಹಲವು ಹೆಸರುಗಳಿಂದ ಕರೆಯುತ್ತಾರೆ. ಗ್ರೀನ್ ಸಿಟಿ, ಸಿಲಿಕಾನ್ ಸಿಟಿ, ಮೆಟ್ರೋ ಸಿಟಿ, ಹಾಗೆ ಇದು ಇನ್ನೊಂದು ಟ್ರಾಫಿಕ್ ಸಿಟಿಯಾಗಿ ಬದಲಾಗಿದೆ. ಅಗಾಧವಾಗಿ ಬಹುದೊಡ್ಡದಾಗಿ ಬೆಳೆಯುತ್ತಿರುವ ಈ ಬೆಂಗಳೂರು ಮತ್ತು ಜನಸಂಖ್ಯೆಗೆ ಅನುಗುಣವಾಗಿ BBMPಯವರು ದೊಡ್ಡ ದೊಡ್ಡ ಮೇಲ್ಸೇತುವೆಗಳು ಮತ್ತು ಅಂಡರ್ಗ್ರೌಂಡ್ ಬ್ರಿಡ್ಜಸ್ಗಳನ್ನು ಮಾಡುತ್ತಿದ್ದಾರೆ. ಹೊಸ ಪ್ಲ್ಯಾನ್ಗಳನ್ನು ಕೂಡ ಮಾಡುತ್ತಿದ್ದಾರೆ. ಅದೆಷ್ಟೋ ಅರ್ಧಕ್ಕೆ ನಿಂತಿರುವ BBMP ಕೆಲಸಗಳನ್ನು ನಾವಿಲ್ಲಿ ನೋಡುತ್ತಿದ್ದೇವೆ. ಅದರಲ್ಲೊಂದು ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಕೋರಮಂಗಲದ ಈಜಿಪುರ ಟು ಕೇಂದ್ರೀಯ ಸದನ ಮೇಲ್ಸೇತುವೆ. ಇದು ಸುಮಾರು 2.5 ಕಿಲೋಮೀಟರ್ ಉದ್ದವಿದೆ. ಇದು 2017 ಮೇ ತಿಂಗಳಲ್ಲಿ ಇದರ ಕೆಲಸ ಪ್ರಾರಂಭಗೊಂಡಿದ್ದು ಇದುವರೆಗೂ ಅರ್ಧದಷ್ಟು ಕೆಲಸ ಕೂಡ ಮುಗಿದಿಲ್ಲ. 2017ರಿಂದ ಇಲ್ಲಿಯವರೆಗೆ 2-3 ಸರ್ಕಾರಗಳು ಬದಲಾದರೂ ಈ ಕೆಲಸ ಮಾತ್ರ ಪೂರ್ಣಗೊಂಡಿಲ್ಲ. ಸರ್ಕಾರ ಈ ಕೆಲಸಕ್ಕೆ ನೇಮಿಸಿರುವ ಗುತ್ತಿಗೆದಾರರು ಸರಿಯಾಗಿ ಮತ್ತು ಸರಿಯಾದ ಸಮಯಕ್ಕೆ ಮಾಡಿಕೊಡಲಿಕ್ಕಾಗಲಿಲ್ಲವೆಂದರೆ ಈ ಸರ್ಕಾರಗಳು ಯಾವ ರೀತಿ ಕೆಲಸ ಮಾಡುತ್ತಿವೆ? ಕಿತ್ತೋಗಿರೋ ಈ ರೋಡಿನಲ್ಲಿ ದಿನ ಓಡಾಡೋ ಜನರಿಗೆ, ಸುತ್ತಮುತ್ತಿರುವ ಅಂಗಡಿ ಹೋಟೆಲ್ಗಳಿಗೆ ಅದೆಷ್ಟು ತೊಂದರೆಯಾಗುತ್ತಿದೆ ಎಂದು ನೀವೇ ಊಹಿಸಿ. ಜನರ ಓಟ್ನಿಂದ ಬಂದಿರೋ ಈ ಸರ್ಕಾರಗಳು ಜನರ ಟ್ಯಾಕ್ಸ್ ದುಡ್ಡಲ್ಲಿ ಜನರ ಹೆಸರೇಳಿಕೊಂಡು ಸರ್ಕಾರ ನಡೆಸೋ ಅಧಿಕಾರಿಗಳಿಗೆ ಜನರ ಟ್ಯಾಕ್ಸ್ ದುಡ್ಡು ಎಷ್ಟು ಯೂಸ್ ಆಗ್ತಾ ಇದ್ದಾರೆ, ಜನರ ಟ್ಯಾಕ್ಸನ್ನು ಎಷ್ಟು ವೇಸ್ಟ್ ಮಾಡ್ತಾ ಇದ್ದಾರೆ ಎಂದು ನೀವೇ ನೋಡಿ. ಅದೆಷ್ಟರ ಮಟ್ಟಿಗೆ ಸರ್ಕಾರಗಳು ಕೆಲಸ ಮಾಡ್ತಿವೆ ಎಂದು ಗೊತ್ತಾಗುತ್ತದೆ. ಏನೇ ಆಗಲಿ, ಏನೇ ಸಮಸ್ಯೆಗಳಿರಲಿ, ಸಮಸ್ಯೆಗಳನ್ನು ನಿವಾರಿಸಿ ಭ್ರಷ್ಟಾಚಾರವಿಲ್ಲದೆ ಕೆಲಸ ಮಾಡೋ ಅಧಿಕಾರಿಗಳಿದ್ದರೆ ಸರಿಯಾದ ಸಮಯಕ್ಕೆ ಬೇಗ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಆದಷ್ಟು ಬೇಗ ಕೆಲಸ ಪುನರಾರಂಭಿಸಿ ಬೇಗ ಕೆಲಸ ಮುಗಿದು ಜನರು ಬಳಕೆ ಮಾಡುವಂತಾಗಲಿ. ಇಂತಹ ಅದೆಷ್ಟು ನೂರಾರು ಸಾವಿರಾರು ಕೋಟಿಯ ಕಾಮಗಾರಿಗಳು ಬೆಂಗಳೂರು, ಕರ್ನಾಟಕ, ಭಾರತದಲ್ಲಿವೆಯೋ? ಭ್ರಷ್ಟ ಸರ್ಕಾರಗಳು, ಭ್ರಷ್ಟಾಚಾರಿ ಅಧಿಕಾರಿಗಳು ಇರುವವರೆಗೆ ಇಂತಹ ಅದೆಷ್ಟು ಅರ್ಧಕ್ಕೆ ನಿಂತಿರುವ ನೂರಾರು ಕಾಮಗಾರಿಗಳನ್ನು ನಾವು ನೋಡಬಹುದು.